ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ, ಹಾಂ ಬಟರ್ ಮಸಾಲಾ ಚಿಕನ್. ಹಾಂ ಕೇಳಿಸಿ ಅಂದ್ರಲ್ಲ ನೋಡ್ರಿ, ಫೈನಲಿ ಈ ಥರ ರೆಡಿ ಆಗೈತಿ. ಬೆಣ್ಣೆ ಫಸ್ಟಿಗೆಲ್ಲ ಬೆಣ್ಣೆ ತಿಂತಿದ್ಲಂತ ಹಸಿದು. ಫಸ್ಟಿಗೆ ವಾಯ್ಸ್ ಒಂಥರ ನಿಂದು ಗಂಭೀರವಾಗೈತಿ, ಬೆಣ್ಣೆ ತಿನ್ನ ನೈಸ ಬರುತ್ತೆ ನಿನ್ನ ವಾಯ್ಸ್ ಅಂತ ಹೇಳೋದು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಸೊ ಗಾಯ್ಸ್ ಏನಪ್ಪ ಅಂದ್ರೆ, ಇಷ್ಟು ದಿನ ಬಿಟ್ಟು ಒಂದು ರೆಸಿಪಿ ಲಾಗ್ ತಂದಿದ್ದಾಳ ಮಮತಾ. ಇದು ವೆರಿ ಟೇಸ್ಟ್ ರೆಸಿಪಿ ಹೇಳಕ್ಕೆ ಬಂದಾಳ ನಿಮಗೆ ಫ್ಲೋನಾಗ ಏನು ಹೇಳಕತ್ತಿಲ್ಲ ಅಂತ ನನಗೆ ಅರ್ಥ ಆಗೈತಿ. ನಿನ್ನ ಒಂದು ಏನು ಹೇಳ್ಬೇಕಂತಂದ್ರೆ, ಈ ರೆಸಿಪಿ ಟೇಸ್ಟ್ ಮಾಡಿದ್ರೆ ಕಳೆದು ಹೋಗ್ತೀರ, ಆ ಲೆವೆಲಿಗೆ ಟೇಸ್ಟ್ ಇರುತ್ತೆ. ನಾನು ಎಗ್ರೆಸ್ ಮಾಡೋದು ನಿಮ್ಗೆ ಯಾಕೆ ತೋರಿಸಿಲ್ಲ ಅಂದ್ರೆ, ಅದು ನೀವು ತಿನ್ನೋಕ್ಕಾಗಲ್ಲ, ಆ ಥರ ಇರುತ್ತೆ, ಡಿಫ್ರೆಂಟಾಗಿರುತ್ತೆ ಅದು. ಸೊ ಬರ್ರಿ ಇವಾಗ ಅದ್ರ ರೆಸಿಪಿ ಲಾಗ್ ತೋರ್ಸೋಕ್ಕೆ ಈ ಲಾಗ್ ಇರೋದು. ಯಾವುದೇ ನಿಮಗೆ ಎಂಟರ್ಟೈನ್ಮೆಂಟ್ ಲಾಗು ಆ ಥರ ಆಗಿರಲ್ಲ ಇದು. ಸೊ ದಯವಿಟ್ಟು ಈ ಎಂಡ್ವರೆಗೂ ನೋಡಿ, ಹಂಗೆ ಲಾಸ್ಟಲ್ಲಿ ಹೋಗ್ತಾ ಲೈಕ್ ಮಾಡಿರಿ ದಯವಿಟ್ಟು. ಇಲ್ಲಾಂದ್ರೆ ಇವಾಗೇ ಲೈಕ್ ಮಾಡ್ಕೊಂಬಿಡ್ರಿ, ಲೈಕ್ಸೇ ಮಾಡ್ತಾ ಇಲ್ಲ ನಮ್ಮ ವೀಡಿಯೋಸ್ಗೂ. ಪ್ಲೀಸ್ ಆದಷ್ಟು ಬೇಗ ನಾವು ಮನೆ ಚೇಂಜ್ ಮಾಡ್ತಾಯಿದ್ದೀವಿ. ಭಾಳ ಜನ ಕಮೆಂಟ್ ಹಾಕ್ತೀರಾ, ಯಾವಾಗ ಖಾಲಿ ಮಾಡ್ತಿದ್ದೀರಾ, ಯಾವಾಗಿಲ್ಲ ಅಂತ. ಖಾಲಿ ಮಾಡ್ತೀವಿ, ಅದು ಖಾಲಿ ಮಾಡಬೇಕಲ್ಲ, ಖಾಲಿ ಮಾಡಿದ್ದಾರೆ, ಸ್ವಲ್ಪ ಲೇಟು. ಅವ್ರ ಪೇಂಟ್ ಎಲ್ಲ ಅವೆಲ್ಲ ಆಗಬೇಕಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇರಲಿ, ಲೇಟೆಸ್ಟಾಗಿ ಹೋಗಿ ಎಂಟ್ರಿ ಕೊಡಮ್ಮ. ನಮಗೂ ಭಾಳ ಹೋಗ್ಬೇಕು ಅಂಬೋದು ಬೈತಿ, ಆದ್ರೆ ಏನು ಮಾಡ್ಬೇಕು, ನಮ್ಮಷ್ಟು ಅವಸರ ಅವ್ರಿಗಿಲ್ಲ, ಅವರು ನಿಧಾನಾಗೆ ಹೋಗ್ತಾರೆ. ಇರಲಿ, ಇವಾಗ ಅವ್ರ ಮನೆಯಾಗಿರೋದು ಖಾಲಿ ಮಾಡ್ಬೇಕಲ್ಲ. ನಮಗೆ ಭಾಳ ಅಂದ್ರೆ ಭಾಳ ಹೋಗ್ಬೇಕು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಡಿಫ್ರೆಂಟಾಗಿ ಲಾಗ್ಸ್ ಮಾಡ್ಬೇಕು ಅನ್ನೋದು ಭಾಳ ಖುಷಿಯಾಗೈತಿ. ಫುಲ್ಲು ಜೋಶಲ್ಲಿದ್ದೀನಿ ನಾನು. ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು, ಹೋಗ್ಬಿಟ್ಟು ಡಿಫ್ರೆಂಟಾಗಿ ಮಾಡ್ಬೇಕಲ್ಲ. ಅಲ್ಲಿ ಹೋದ್ರೆ ಡೈಲಿ ನಾವು ಮಿಸ್ ಮಾಡಲ್ಲ ಲಾಗ್ಸ್. ಯಾಕಂದರೆ ಈ ಮನೆಯಲ್ಲಿ ನಿಮಗೆ ನನಗೆ ಓಡಾಡ್ಕೊಂಡು ಕುಂದ್ರಕ್ಕಾಗಲ್ಲ, ಒಂತಾಗೆ ಕುಂದ್ರಬೇಕು, ನನಗೆ ಒಂಥರ ಬೋರ್ ಆಗುತ್ತೆ. ಹೆಂಗಪ್ಪ ಅದೇ ಇವಾಗ ಈ ಮನೆ ನಾನು ಇದ್ದಲ್ಲಿಂದ ಇವಾಗ ನಿನ್ನೆ ಮನೆ ಲಾಗ್ಸೇ ಬಿಟ್ಟಿಲ್ಲ. ಯಾಕಂದ್ರೆ ನಮಗೆ ಅದು ಏನು ತೋರಿಸ್ಬೇಕಲ್ಲ ಜನಕ್ಕೆ ಅಂತ ಇದು ಅನಿಸ್ಬಿಡೋದು ಮೈಂಡ್ ಸೆಟ್ನಾಗ. ಬಿಟ್ರು ಸ್ವಲ್ಪ ಚೆನ್ನಾಗಿರೋ ಕಂಟೆಂಟ್ ಇದ್ದಾಗ ಬಿಡೋಣ ಅಂತ ಸುಮ್ಮನೆ ಇದ್ದೀನಿ. ಹಂಗಾಗಿ ಇಷ್ಟು ದಿನ ಲಾಗ್ ಬಿಟ್ಟಿಲ್ಲ. ಸೊ ಎಲ್ಲರಿಗೂ ಸಾರಿ ಕೇಳ್ತೀನಿ. ಆದಷ್ಟು ಬೇಗ ಮನೆಗೆ ಹೋದ ತಕ್ಷಣ ಮಿಸ್ ಮಾಡ್ಲಾರಂಗೆ ಲಾಗ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾನೇ ಮಾತಾಡ್ತಾ ಇದ್ದೀನಿ, ಮಮತಾ ಮಾತಾಡ್ತಾ ಇಲ್ಲ. ನೀನು ಮಾತಾಡಕತ್ತಿಲ್ಲ, ನಾನೇ ನಿನ್ನೇನು ಬೇರೆ ಮಾತಾಡ್ತೀನಿ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಐತೆ ಮನೆಗೆ ಹೋಗಕ್ಕೆ. ಆದ್ರೆ ಯಾವಾಗ ಓದ್ತೀವಿ ಅಷ್ಟೆ ಕಾಯಕೊಂತಾನ. ಆದ್ರ ಹೋಗಮ್ರಿ ಆದಷ್ಟು ಬೇಗ. ಇದರಿಂದ ಖಾಲಿ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಹೊಸ ಲಾಗ್ ಮಾಡ್ಕೊಂಡು ಡೈಲಿ ಎಲ್ಲರೂ ಕಮೆಂಟ್ ಅಂತ ಹೇಳಿದ್ರಿ, ಡೈಲಿ ಲಾಗ್ ಮಾಡ್ರಿ ಅಂತ. ನಾವು ಇವಾಗ ಈ ಮನೆಗೆ ಇವೆಲ್ಲ ಬರೀ ಇದನ್ನೇ ತೋರಿಸ್ಬೇಕಲ್ಲ ಅನ್ಸ್ಬಿಟ್ಟೆ ನಾವೀಗ. ಅದ್ರ ಸಂಬಂಧ ಅಲ್ಲಿಗೆ ಹೋಗಿ ವೆರೈಟಿ ಲಾಗ್ ಮಾಡಮ್ರಿ. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂತ ಇವತ್ತು ಹೇಳ್ತಲ್ಲ ನೋಡ್ರಿ. ಏನು ರೆಸಿಪಿ ತೋರಿಸ್ತೀವಿ ನಮ್ಮ ಜನಕ್ಕೆ? ಬೆಳ್ಳುಳ್ಳಿ ಬಟರ್ ಮಸಾಲಾ ಚಿಕನ್. ಏನು? ಬೆಳ್ಳುಳ್ಳಿ ಬಟರ್ ಮಸಾಲಾ ಚಿಕನ್. ಕೇಳಿಸಿ ಅಂದ್ರಲ್ಲ. ಸೊ ಇವಾಗ ಅದಕ್ಕೆ ಏನೇನು ಹಾಕ್ಬೇಕು? ಫಸ್ಟ್ ಟೈಮ್ ತೋರ್ಸಕತ್ತೀನಿ ನಾನು, ತೋರಿಸೇ ಇಲ್ಲ ಈ ರೆಸಿಪಿ ನಿಮಗೆ ಮಮತಾ ಎಲ್ಲಿ ತೋರಿಸಿಲ್ಲ, ಇವತ್ತು ತೋರ್ಸಕತ್ತಾಳ. ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಮನೆಗೂ ಫಸ್ಟ್ ಟೈಮ್ ಮಾಡಕತ್ತೀವಿ. ಅಂದ್ರೆ ನಾನು ತಿಂದೀನಿ, ನಿಮಗೆ ತೋರ್ಸಕತ್ತಾಳ. ವೆರಿ ಟೇಸ್ಟಿಯಾಗಿರುತ್ತೆ. ಯಾರು ಮಿಸ್ ಮಾಡಿಬಿಡ್ರಿ, ಎಂಡ್ವರೆಗೂ ನೋಡ್ರಿ. ಫಸ್ಟ್ ಟೈಮ್ ಮಾಡಕತ್ತಾಳ ಈ ರೆಸಿಪಿನ, ನಿಮಗೆ ತೋರ್ಸಕತ್ತಾಳ, ಮಿಸ್ ಮಾಡಿಬಿಡ್ರಿ. ಅದ್ರ ಸಲಕ್ಕೆ ಯಾವ ರೆಸಿಪಿ ಹೊಸ ತೋರ್ಸಂಗಿದ್ರ ಅಂತ ಅನ್ಸುತ್ತೆ. ಅದ್ರ ಸಂಬಂಧ ಈ ರೆಸಿಪಿ ತೋರಿಸ್ತೀನಿ ನೋಡ್ರಿ, ನೀವು ಒಂದ್ಸತಿ ಟ್ರೈ ಮಾಡಿ ಬರ್ರಿ. ಇವಾಗ ಏನೇನು ಬೇಕಂತಂದು ಸುಲ್ಕೊಂಡು ಇಡಕತ್ತಾಳ. ಸೊ ಇವಾಗ ಬೆಳ್ಳುಳ್ಳಿಂದ
ಅದು ಫ್ರೈ ಆಗುತ್ತೆ ಅನ್ನೋ ಸಲ್ಯಾಗ ಬೆಳ್ಳುಳ್ಳಿ ಜಾಸ್ತಿ ಕಟ್ ಮಾಡಕತ್ತಾಳ, ಸುಲಿಯಾಕತ್ತಾಳ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ. ಸೊ ಇವಾಗ ಲೇಟ್ ಮಾಡೋದು ಬೇಡ, ನಿಮಗೆ ಆದಷ್ಟು ಇವನ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಸಿಗ್ತಾಳೆ ಮಮತಾ. ಇವನ್ನೆಲ್ಲ ಕಟ್ ಮಾಡ್ಕೊಂಡು ಸಿಗ್ತೀನಿ, ನೋಡ್ತಾ ಇರ್ರಿ ಎಂಡ್ವರೆಗೂ ನೋಡ್ರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಲೈಕ್ಸೇ ಮಾಡಲ್ಲ ನೀವೆಲ್ಲ. ಲೈಕ್ಸ್ ಮಾಡ್ಯಾರ ನಿನ್ನೆ ಹೇಳೋದಕ್ಕೆ, ಇವಾಗ ಒಂದು ಸ್ವಲ್ಪ ಈ ವಿಡಿಯೋಸಕ್ಕೂ ಲೈಕ್ಸ್ ಮಾಡ್ರಿ. ಎಲ್ಲದಕ್ಕೂ ಮಾಡ್ರಿ, ಒಂದಕ್ಕೆ ಅಂತಲ್ಲ, ಎಲ್ಲದಕ್ಕೂ ಮಾಡ್ರಿ. ಸೊ ಇವಾಗ ಮಸಾಲ ರೆಡಿ ಮಾಡ್ಕೊಂಡಾಳ. ಇವಾಗ ಮಸಾಲದ ಹೇಳ್ಬಿಡ್ತೀನಿ ನೋಡ್ರಿ. ಏನೇನು ಹಾಕ್ಬೇಕಂತ ಹೇಳ್ಬಿಡು. ಚಿಕನನ್ನು ಬೇಯಿಸಿವಿ, ಒಂದೇ ವಿಸಿಲ್ ಹೊಡಿಸ್ಕೊಂಡಾಳ. ಲೆಗ್ ಪೀಸ್ ಅದು ಆ ಥರ ಕೋಳಿದೆಲ್ಲ ಜಲ್ದಿ ಕುದಿಯಲ್ಲ ಅಂತ ಒಂದು ವಿಸಿಲ್ ಹೊಡ್ಸ್ಕೊಂಡಿವಿ. ಸೊ ಅರ್ಧ ಕುದ್ದೈತಿ, ಅರ್ಧ ಹಂಗೆ ಐತಿ. ಇವಾಗ ಮಸಾಲ ಏನೇನು ಹೇಳ್ತೀನಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಸಣ್ಣ ಕಟ್ ಮಾಡ್ಕೊಂಡಿ ನಾನು. ಇದು ಪುದೀನ, ಕೊತ್ತಂಬರಿ, ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿನಿ 2. ಒಂದು 4 ಮೆಣಸಿನ್ಕಾಯಿ ಉದ್ದ ಕಟ್ ಮಾಡ್ಕೊಂಡಿನಿ. ಟೊಮೆಟೊ ಹಣ್ಣು ಮಿಕ್ಸಿಗೆ ಹಾಕ್ಬೇಕು. ಟೊಮೆಟೊ ಹಣ್ಣು ಮತ್ತು ಕೊತ್ತಂಬರಿ, ಪುದೀನ ಸ್ವಲ್ಪ ಸಪ್ರೇಟಾಗಿ, ಇದು 3 ಮಿಕ್ಸಿಗೆ ಹಾಕಂಬ್ರಿ. ಇವಾಗ ಇದೆಲ್ಲ ಒಗ್ಗರಣೆ ಕೊಡಕ್ಕೆ ಮಿಕ್ಸ್ ಮಾಡಿ. ಇವಾಗ ಇದನ್ನ ಮಿಕ್ಸ್ ಮಾಡಂಬ್ರಿ. ಇದು ಮೊಸರು, ಖಾರ, ಅರಿಶಿನ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಏನು ಸೊ ಕೃಷ್ಣ ಮಿಕ್ಸ್ ಮಾಡತ್ತ ನೋಡ್ರಿ. ಅದು ಚಿಕನು ಕುದ್ದ ಮೇಲೆ ಸ್ವಲ್ಪೇ ಆಗ್ಬಿಡುತ್ತೆ. ಎಷ್ಟು ಹಾಕ್ಲಿಕ್ಕತ್ತು ಖಾರ? 1 ಸ್ಪೂನ್ ಹಾಕಿದೆ. ಅದೊಂದು ಹಾಕ್ತು. ಇನ್ನು 3 ಚಮಚ. 3 ಸಾಕ? ಇನ್ನು ತೊಟ್ಕ ಹಾಕು. ಬಿಡು ಸಾಕು. ಇವಾಗ ಅರಿಶಿನ, ಉಪ್ಪು, ಧನಿಯಾ ಪುಡಿ ಇದು 3 ಹಾಕಿ ಮಿಕ್ಸ್ ಮಾಡ್ಬೇಕೀಗ. ಮತ್ತೆ ಮೊಸರು, ಅರಿಶಿನ ನೋಡು ಅಷ್ಟು ಹಾಕು, ಸಾಕು. ಉಪ್ಪು ಹಾಕು. ನೋಡ್ರಿ ಕಂಪ್ಲೀಟಾಗಿ ಒಂದ್ಸತಿ ನೋಡ್ಕೊಂಬಿಡ್ರಿ ನೀವು. ಏನೇನು ಉಪ್ಪು ಅಷ್ಟ ಅದಕ್ಕೆ ಹಾಕಿದ್ದೆಲ್ಲ ಕುದಿಯಾಕ. ತೊಟಕ್ಕೆ ಹಾಕು. ಸಾಕು. ಧನಿಯಾ ಪುಡಿ ಹಾಕಿ, ಧನಿಯಾ ಪುಡಿ ಮತ್ತು ಇದು ಖಾರ, ಉಪ್ಪು ನೋಡಿ. ಇನ್ನೂ ಸ್ವಲ್ಪ ಹಾಕು. ಸಾಕು ಸಾಕು. ಅದು ಸ್ಪೂನ್ ಅಳತಿ ಮಾಡ್ಬೇಕಾಗಿತ್ತು, ನಾವು ಅಳತಿ ಮಾಡಿಲ್ಲ. ಅಂಜದ ಮೇಲೆ ಹಾಕಿವಿ ಧನಿಯಾ ಪುಡಿ. ಮೊಸರು ತಂದು ಕೊಡ್ತೀವಿ, ತೆಗೆದಿಡ್ಕ. ಸೊ ಬರ್ರಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂತ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ಹಂಗೆ. ಸೊ ಇವಾಗ ಮೊಸರು ಹಾಕಂತ ನೋಡ್ರಿ. ಸಾಕು ಸಾಕು. ಸಾಕು. ಮಿಕ್ಸ್ ಮಾಡಿ ಚಮಚ ತಂದ್ಕೊಳ್ಳೆ. ಚಮಚ ಕೈಲಿ ಕಳಿಸ್ತಿ? ಕೈಲೇ ಬೇಡ ಬಿಡು, ಚಮಚದಲ್ಲೇ ಕಲ್ಸಿ. ಖಾರ ಐತೆ ಜಾಸ್ತಿ, ಉರಿತಾವ. ಕೈ ಉರಿದಿದ್ಲೇಪ್ಪ, ಆಮೇಲೆ ಒಂದ್ಸಲ ಕಲಸಿದಾಗ ಕೈ ಉರಿದಿತ್ತು. ಅದಕ್ಕೆ ರಾತ್ರಿ ಎಲ್ಲ ಇದು ಚಮಚಲೆ ಕಲಸಿರ ಹತ್ತಲ್ಲದ ಮಸಾಲ. ಅದಕ್ಕೆ ಮತ್ತೆ ಹಿಂಗೆ ಕೈ ಉರಿಸೈತಂದ್ರೆ ಬ್ಲೌಸ್ ಐತೇನೆ ಯಾವ್ದನ್ನು? ಅದಕ್ಕೆಲ್ಲ ಬ್ಲೌಸ್ ಯಾರು ತಂದಿಟ್ಟಿ ಅಂತಾರ್ರಿ. ಹಿಂಗೆ ಹಂಗೆ ಇದು ಮಾಡಿ, ಇಲ್ಲ ಸಣ್ಣ ತಂದ್ಕೊಡ್ಲೆ ಕೈಲಿ ಕಲಿಸ್ತೆ. ಏನು ಸಣ್ಣ ಚಮಚ ಸ್ಪೂನ್ ತಗೊಳ್ಳಿ. ಸೊ ಫೈನಲಿ ಕಡಾಯಿ ಇಟ್ಕೊಂಡು ರೆಡಿ ಆಗ್ಯಾಳ ಮಾಡಾಕ. ಸೊ ಇವಾಗ ಫಸ್ಟ್ ಏನು ಹಾಕ್ಬೇಕು ಮೇಡಮ್? ಬೆಣ್ಣೆ. ಬೆಣ್ಣೆ ಹಾಕ್ಬೇಕಾ? ಬೆಣ್ಣೆ ಬೆಣ್ಣೆ ಅಂದ್ರೆ ನಂಗೆ ಭಾಳ ಇಷ್ಟ. ಫಸ್ಟಿಗೆಲ್ಲ ಬೆಣ್ಣೆ ತಿಂತಿದ್ಲಂತ ಹಸಿದ. ನಾನೀಕಿನ ಮಾತು ಕೇಳಿ ಒಂದ್ಸಲ ಬೆಣ್ಣೆ ತಿಂದಿದ್ದೆ. ಅದು ಗಂಟ್ಲು ಸರಿ ಆಗುತ್ತೆ ಅಂದಿದ್ದೆ ಅಲ್ಲೇ. ನನಗೆ ಏನಂತ ಹಿಂಗಿರ್ಲೇ ಇಲ್ಲ ನಿಂದು. ಫಸ್ಟಿಗೆ ವಾಯ್ಸ್ ಒಂಥರ ನಿಂದು ಗಂಭೀರವಾಗೈತಿ, ಬೆಣ್ಣೆ ತಿನ್ನೋ ನೈಸ ಬರುತ್ತೆ ನಿನ್ನ ವಾಯ್ಸ್ ಅಂತ ಹೇಳಿಲ್ಲ. ಫಸ್ಟ್ ಟೈಮ್ ನಾನು ಹೋಗ್ಬಿಟ್ಟು ಅಂಗಡಿಯಾಗ ಬೆಣ್ಣೆ ತಂದು ತಿಂದಿದ್ದೆ. ಅದು ಒಂಥರ ತಿನ್ನೋಕೆ ಆಗಲಿಲ್ಲ ನನ್ನ ಕೈಲಿ. ಅರ್ಧ ಬಿಸಿ ಹಾಕ್ಬಿಟ್ಟು ನಾನು ಕಟ್ಟಿಗೆ ತಿಂದು ಅರ್ಧ ಬಿಸಿ ಹಾಕ್ಬಿಟ್ಟು ಏನು ಹೆಂಗೆ ತಿನ್ಬೇಕಪ್ಪ ಬೆಣ್ಣೆ ಅನಿಸ್ಬಿಟ್ಟಿತ್ತು ನನಗೆ. ಬ್ರೆಡ್ ಜೊತೆಗೆ ಆದ್ರೆ ಚಪಾತಿ ಅದ್ರ ಕಾಯ್ಕೊಂಡು ತಿನ್ನ ಅಂತಂದ್ರೆ ಬರೀದೇ ತಿನ್ನ. ಅದು ಬರೀದೇ ತಿಂದ್ರೆ ಮತ್ತೆ ಒಂಥರ ಆಗುತ್ತೆ. ಇವಾಗ ಬೆಣ್ಣೆ ಹಾಕಕತ್ತಲ್ಲ ನೋಡ್ರಿ. ಈ ಇದಕ್ಕೆ ಬೆಣ್ಣೆನೇ ಇಂಪಾರ್ಟೆಂಟ್. ಬುಡಲಾಗೈತೆ
ಬೆಣ್ಣೆ ಹಾಕಿಲಿಕ್ಕೆ ನೋಡ್ರಿ ಒಗಿ 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 ಒಗಿ. ಎಣ್ಣೆ ಹಾಕಂಗಿಲ್ಲ, ಬೆಣ್ಣೆ ಇದು ಒಂದು ಸಾಕೆ. ಸೊ ನೋಡ್ರಿ ಫಸ್ಟ್ ಟೈಮ್ ಬೆಣ್ಣೆ ಹಾಕಿ ಮಾಡಕತ್ತವ ಚಿಕನ್. ಬೆಣ್ಣೆ ಹಾಕ್ಯಾಳ, ಡಿಫ್ರೆಂಟಾಗಿ ಇವತ್ತೇನೋ ಮಾಡಕತ್ತ. ಏನೇನು ಮಾಡ್ತಾರೆ ಇವಾಗ ಏನೇನು ಹಾಕ್ತಿ? ಬೆಳ್ಳುಳ್ಳಿ, ಶುಂಠಿ ಇವೆಲ್ಲ ಫಸ್ಟ್ ಕೆಂಪಗೆ ಮಾಡ್ಕೋಬೇಕಂತ ನೋಡ್ರಿ. ಕೆಂಪಗಾದ್ಮೇಲೆ ಸೊ ನೋಡ್ರಿ ಕೆಂಪಗಾಗ್ಬಿಟ್ಟಾವ, ಗೋಲ್ಡ್ ಕಲರು. ನೆಕ್ಸ್ಟು ಇವಾಗ ಈರುಳ್ಳಿ ಹಾಕ್ತಾವ. ಮತ್ತೆ ಕರಿಬೇವು ಕಟ್ ಮಾಡಿವಲ್ಲ ಆ ಕರಿಬೇವು. ಈ ಕೈ ನಿಂಗಟ್ಟಕ್ಕೆ ಈ ಕಡೆ ಸೈಡ್ ಇಲ್ಲಿ ಹಾಕೋದು ಕಾಣಿಸ್ಬೇಕು ಕೂಡ. ಮತ್ತೆ ಮೆಣಸಿನ್ಕಾಯಿ ಇವು ಕೆಂಪಗಾಗಬೇಕು, ಎಲ್ಲವೂ ಕೆಂಪಗಾಗ್ಬೇಕು. ಸೊ ಫೈನಲಿ ಇದೆಲ್ಲ ಗೋಲ್ಡನ್ ಕಲರ್ ಬಂದಮೇಲೆ ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಲ್ಲ. ಅವಾಗಲೇ ನಾವು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ವಿ, ಇವಾಗ ಸ್ವಲ್ಪ ಪೇಸ್ಟ್ ಹಾಕಬೇಕು. ಸಾಕು, ಚೆಂದಾಗಿ ಮಿಕ್ಸ್ ಮಾಡಂಬ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡಿನಿ ನೋಡ್ರಿ, ಈ ಥರ ಆಗೈತಿ. ಸೊ ನೆಕ್ಸ್ಟ್ ಇವಾಗ ನಾನು ಟೊಮೊಟೊ ಹಣ್ಣು ಮತ್ತು ಪುದೀನ ಕೊತ್ತಂಬರಿ ರುಬ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಸೊ ಇದನ್ನೆಲ್ಲ ಹಾಕಿನಿ, ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಬಿಡ್ಬೇಕಿದು, ಮುಚ್ಚಿಡಮ್ರಿ. ಯಾಕಂದ್ರೆ ಅವು ಟೊಮೊಟೊ ಹಣ್ಣು ಹಸಿವೆಲ್ಲ ರುಬ್ಬಿರ್ತೀವಲ್ಲ, ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಡ್ಬೇಕು ಚೆಂದಾಗಿ. ಇದನ್ನ ಮಾಡಿ ಮುಚ್ಚಂಬ್ರಿ. ಮುಚ್ಚಿ ಇದು ಎಣ್ಣೆ ಬಿಟ್ಟು ಮೇಲೆ ಸಿಗಂಬ್ರಿ. ಸೊ ಇದೆಲ್ಲ ಫ್ರೈ ಆಗೈತಿ, ಇವಾಗ ಚಿಕನ್ ಹಾಕೊಂಡ್ರಿ. ಚಿಕನ್ ಹಾಕೊಂಡ್ರೆ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲೇ ನಿನ್ನ ಕೈ ಅಡ್ಡ ಪಟ್ಟ ತರ್ತಿರ್ತಲ್ಲ. ಮತ್ತೆ ಹೆಂಗ್ ತಿರ್ಸ್ಬೇಕು ಹೇಳ್ರಿ? ನಾನು ಕೈ ಅಡ್ಡ ಪಡ್ಡ ತರ್ತಿರ್ಲಿ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡಂಬ್ರಿ. ಮಿಕ್ಸ್ ಮಾಡಿ ಹೇಳ್ತೀನಿ ನಾನು. ಏನು ಹೇಳ? ಸೊ ನೋಡ್ರಿ ಫೈನಲಿ ಈ ಥರ ರೆಡಿ ಆಗೈತಿ. ಇನ್ನು ಮಸಾಲ ಹಾಕೋದೈತಿ. ಚಿಕನ್ ಮಸಾಲ ಹಾಕೋದೈತಿ. ಚಿಕನ್ ಮಸಾಲ ಚಿಕನ್ ಮಸಾಲ. ಸೊ ನೋಡಿ ಫೈನಲಿ ರೆಡಿ ಆಗೈತಿ. ಎಣ್ಣೆ ಹೆಂಗೆ ಬಿಟ್ಟೈತೆ ನೋಡ್ರಿ. ಈಗ ಬರೀ ಅಕ್ಕಿಂದ ಟೇಸ್ಟ್ ಮಾಡಮ್ರಿ ಹೆಂಗೆ ಬಂದೈತಿ ಹೆಂಗಿಲ್ಲ ಅಂತ. ಸೊ ನೋಡಿ ಗಾಯ್ಸ್ ಯಾವ ಥರ ಆಗಿದೆ ಮಸಾಲ, ಅಂಟಿಕೊಂಬಿಟ್ಟೈತಿ. ಸೊ ಬರೀ ಒಂದು ಟೇಸ್ಟ್ ಮಾಡಮ್ರಿ. ಭಾರಿ ಆಗಿದೆ ಟೇಸ್ಟ್ ಮಾತ್ರ. ನೀವು ಮನೆ ಟ್ರೈ ಮಾಡಿ. ಮಮತ ಬಟ್ಟೆಗೆ ಕತ್ತಾಳೆ ಇಷ್ಟೊತ್ತಿನಾಗ, ಬೆಳಗ್ಗೆ ನೀರು ಬರಲ್ಲ ಅಂತ. ನೋಡ್ರಿ ಮಮತನೂ ಟೇಸ್ಟ್ ಮಾಡ್ತಾಳೆ. ಫೈನಲಿ ರೆಡಿ ಆಗೈತಿ ಚಿಕನ್. ನೋಡ್ರಿ ಹಿಂಗಾಗೈತಿ. ನಾನು ಇಲ್ಲಿ ಗಂಗಾಳದಾಗ ಇಟ್ಕೊಂಡಿನಿ. ಯಾವ ಚಿಕನ್ ಅದು? ಇದು ಏನೋ ಅಂದಿದ್ದೆಲ್ಲ ನನಗೆ ನೆನಪು ಹೋಗ್ಬಿಟ್ಟೈತಿ ಕೆಲಸದಾಗ. ಬೆಳ್ಳುಳ್ಳಿ ಬಟರ್ ಚಿಕನ್ ಮಸಾಲ. ನೋಡ್ರಿ ನೀವು ಒಂದ್ಸತಿ ಮಾಡ್ರಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೇಮ್ ರೆಸ್ಟೋರೆಂಟ್ ಮಾಡ್ತಾರಲ್ಲ, ರೆಸ್ಟೋರೆಂಟ್ ಅದ್ರಂಗೆ ಭಾರಿ ನೋಡ್ರಿ ಉಣಕತ್ತಾನೆ.
ಸರಿ ಗಾಯ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಿಗಮ್ರಿ ನೆಕ್ಸ್ಟ್ ಲಾಗಿನಾಗ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಲೈಕ್ ಮಾಡೋದು ಮರಿಬೇಡ್ರಿ, ಯಾರು ಬರೀ ಲೈಕೇ ಮಾಡಲ್ಲಗಿರಿ. ಲೈಕ್ ಮಾಡಿರಿ ಮಿಸ್ ಮಾಡ್ದಂಗೆ. ಹಂಗೆ ರೆಸಿಪಿ ನಿಮಗೆ ಏನಾದರೂ ಬೇಕು ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇನ್ನೊಂದು ಏನಂತಂದ್ರೆ, ನಾನು ಉಪ್ಪಿನಕಾಯಿ ಹಾಕಿದ್ನಲ್ಲ ಮಾವಿನಕಾಯಿದು, ಅದಕ್ಕೆ ಭಾಳ ಜನ ಕಮೆಂಟ್ ಹಾಕಿದ್ರಿ, ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಬೇಕಕ್ಕ ಅಂತೇಳಿ. ನನಗದು ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಆಯಿ ಹೇಳ್ದಂಗೆ ಮಾಡಿದ್ದೆ ನಾನು. ನಮ್ಮ ಮನೆಗೆ ನಮ್ಮ ಆಯಿ ಹಂಗೆ ಮಾಡ್ತಾಳಲ್ಲ, ನಾನು ಹಂಗೆ ಮಾಡಿದ್ದೆ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಎಣ್ಣೆ ಬಿಸಿ ಮಾಡಿ ಹಾಕ್ತೀನಿ ಆಯಿತಾ. ಇದು ರೆಸಿಪಿ ಹೆಂಗೈತೆ ಅಂತ ನೀವು ಮನೆಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೈತೆ ಅಂತ. ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ ಆಯಿತಾ. ಸಿಗಮ್ರಿ ನೆಕ್ಸ್ಟ್ ಲಾಗಿನಾಗ. ಬಾಯ್ ಗಾಯ್ಸ್.